ನಾನಿವತ್ತು ನಿಮ್ಗೆಲ್ಲರಿಗೂ ತೋರ್ಸಕ್ ಹೊರಟಿರೋ ಈ ವಾಟರ್ ಫಾಲ್ಸ್ ಎಷ್ಟು ಫೇಮಸ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಮೂವಿಗಳೆಲ್ಲ ಶೂಟ್ ಆಗಿದೆ ಈ ಒಂದು ವಾಟರ್ ಫಾಲ್ಸ್ ಅಲ್ಲಿ. ಮಳೆ, ವಾಟರ್ ಫಾಲ್ಸ್, ಈ ತರ ಬ್ಯೂಟಿಫುಲ್ ಆಗಿರೋ ರೋಡ್ಗಳು ಅಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಮೂವಿ ಅಂತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ವೇಟ್, ಈ ಮೂವಿ ಎಲ್ಲ ಶೂಟ್ ಆಗಿರೋದು ಇದಕ್ಕಿಂತ ಸ್ವಲ್ಪ ಚಿಕ್ಕ ಮೂವಿ. ಬಾಹುಬಲಿ ಮೂವಿದು ಈ ಒಂದು ಕಂಪ್ಲೀಟ್ ಸಾಂಗು ಈ ವಾಟರ್ ಫಾಲ್ಸ್ ಅಲ್ಲೇ ಸೆಟ್ ಹಾಕಿ ಶೂಟ್ ಮಾಡಿರೋದು. ಇಷ್ಟು ಫೇಮಸ್ ಆಗಿರೋ ತುಂಬಾ ಮೂವಿಗಳು ಇಲ್ಲಿ ಶೂಟ್ ಆಗಿದ್ರು ಎಂಟ್ರಿ ಫೀಸ್ ಮಾತ್ರ 50 ರೂಪೀಸು. ಅದೇ ನೀವೇನಾದ್ರು ಕ್ಯಾಮ್ರಾ ತಗೊಂಡು ಹೋಗ್ತೀನಿ, ವಿಡಿಯೋ ಅಥವಾ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೋದ್ರೆ 500 ಇಂದ ಹಿಡಿದು 4000 ತನಕ ಚಾರ್ಜ್ ಮಾಡ್ತಾರೆ. ಕದ್ದಿ ಹೋಗಿದಾಯ್ತು ಒಳಗಡೆ. ಎಂಟ್ರ್ ಆಗ್ತಾ ಇದ್ದಂಗೆ ಡೆನ್ಸ್ ಫಾರೆಸ್ಟ್ ಮಧ್ಯ ಒಂದು ಬ್ಯೂಟಿಫುಲ್ ಪಾತ್ ಮಾಡಿದ್ದಾರೆ ನಡ್ಕೊಂಡು ಹೋಗೋಕ್ಕೆ. ವಾಟರ್ ಫಾಲ್ಸ್ ಎಂಟ್ರ್ ಆಗ್ತಾ ಇದ್ದೀವಿ, ನೋಡೋಣ ಎಲ್ಲಿದೆ ವಾಟರ್ ಫಾಲ್ಸ್, ಏನು ಕತೆ ಅಂತ. ಫುಲ್ ಎಂಡ್ ರೀಚ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ವಾಟರ್ ಫಾಲ್ಸ್ದು. ಅಲ್ಟಿಮೇಟ್ ಇದೆ ಫಾಲ್ಸು. ಹಾಯ್ ವೇರ್ ಫ್ರಮ್? ವೈಜಾಗ್. ನಾನಿವಾಗ ನಿಮಗೆ ತೋರಿಸಿದ್ ಬಂದು ಟಾಪ್ ವ್ಯೂ ಆಫ್ ದಿ ವಾಟರ್ ಫಾಲ್ಸು. ಇನ್ನೂ ಒಂದು ಬ್ಯೂಟಿಫುಲ್ ವ್ಯೂ ಇದೆ, ಆ ವ್ಯೂ ನೋಡಕ್ ಹೋಗೋಣ ಬನ್ನಿ. ಈ ವ್ಯೂನ ನೋಡ್ಬೇಕಂದ್ರೆ ನಾವು ಏನಿಲ್ಲ ಅಂದ್ರೂ ಒಂದು 800 ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಟ್ರಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಲೈಟಾಗಿ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಪ್ಲೇಸ್ ಇದೆ. ಹೀಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಂಗೆ ನಾವು ಬಾಟಮ್ ಆಫ್ ದಿ ವಾಟರ್ ಫಾಲ್ಸ್ನ ರೀಚ್ ಆಗೋಗ್ತೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಬಂದೇ ಬಿಟ್ಟು ವಾಟರ್ ಫಾಲ್ಸ್ ಹತ್ರ. ಈ ಕಡೆಯಿಂದ ವ್ಯೂ ನೋಡಿ ಏನು ಕಾಣಿಸ್ತಾ ಇದೆ ಫಸ್ಟ್ ಲುಕ್ಕು. ಯಪ್ಪ, ಏನು ಗುರು ಕಾಣ್ತಾ ಇದೆ. ಈ ಒಂದು ವಾಟರ್ ಫಾಲ್ಸ್ ಬಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ವಾಟರ್ ಫಾಲ್ಸ್ ಇನ್ ಕೇರಳ ಅಂತಲೂ ಅನ್ಬೋದು. ಅಷ್ಟೇ ಅಲ್ಲ, ಈ ವಾಟರ್ ಫಾಲ್ಸ್ನ ಇಂಡಿಯನ್ ನಯಾಗ್ರಾ ಫಾಲ್ಸ್ ಅಂತಲೂ ಕರೀತಾರೆ. ಅಲ್ಲಿ ಕುತ್ಕೊಂಡು ಎಲ್ಲ ಆಟ ಆಡ್ತಾಯಿದ್ರು, ಅದು ಇದು ಮಾಡ್ತಾಯಿದ್ರು. ಒಂದು ಚೂರು ಮಳೆ ಬಂದಿದ ತಕ್ಷಣ ಎಲ್ಲ ಓಡು. ಸ್ವಲ್ಪ ಮಳೇಲಿ ನೆನೆಯೋಣ ಅನ್ನೋದು ಇಲ್ಲ ಅವ್ರಿಗೆ. ಈ ಥರ ವ್ಯೂ ನೋಡೋಕ್ಕೋಸ್ಕರ ನಾನು ಒಳ್ಳೆ ಪಕ್ಷಿ ಹಾರೋಯ್ತು, ಅದು ಗೊತ್ತಾ, ಆ ಥರ ಹಾರೋಗ್ಬಿಟ್ರೆ ಎಲ್ಲರೂ. ಸೊ ಬಾಯ್ ಹೇಳಿ ವಾಟರ್ ಫಾಲ್ಸ್ಗೆ ಬನ್ನಿ. ಇವಾಗ ನೆಕ್ಸ್ಟು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ತೋರಿಸ್ತೀನಿ ನಿಮಗೆ ತಿರ್ಸೂರಲ್ಲಿ, ಅಲ್ಲಿಗೆ ಹೋಗೋಣ. ನಾವೇ ಒಂದು ಪ್ಲ್ಯಾನ್ ಮಾಡಿದರೆ ದೇವರೇ ಒಂದು ಪ್ಲ್ಯಾನ್ ಮಾಡಿರುತ್ತೆ. ಅದೇ ಥರ ಆನ್ ದ ವೇ ಹೋಗ್ಬೇಕಾದ್ರೆ ಮಳೆ ಜಾಸ್ತಿ ಆಗಿ ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಒಂದು ಅಂಗಡಿ ಹತ್ರ ಸೈಡ್ಗೆ ಹಾಕಿದಾಗ ಬೇರೆನೇ ಟ್ವಿಸ್ಟ್ ಕಾದಿತ್ತು. ಕೇರಳದಲ್ಲಿ ಕನ್ನಡ ಹಾಡು ಹಾಕಿದ್ದಾರೆ ನೋಡಿ ಇಲ್ಲಿ ಇವಾಗ. ಕೇರಳದಲ್ಲಿ ಕನ್ನಡ ಹಾಡು. ಕನ್ನಡ ಹಾಡು ಹಾಕಿದ್ದಾರೆ ಅಂಕಲು. ಇವತ್ತು
ಸ್ಟೇನು ಬೌರೇನೆ ಅಲ್ಲಿ ಅಂಗಡಿ ಹತ್ರನೇ ಟೆಂಟ್ ಹಾಕು ಅಂತ ಹೇಳಿದ್ರು. ಸೊ ಇವಾಗ ಸ್ಟೇ ಮುಗೀತು ಇವತ್ತಿನ, ನಾಳೆ ಸಿಗೋಣ. ಸ್ಟೇ ಮಾಡೋದಕ್ಕೆ ಹೆಲ್ಪ್ ಮಾಡೋದಲ್ದಿರಾನೆ ಆ ಅಂಕಲು ಲೇ ದಡ್ಡ, ಇಲ್ಲಿ ಬರೀ ಒಂದು ಅತ್ತರಪಲ್ಲಿ ವಾಟರ್ ಫಾಲ್ಸ್ ಅಷ್ಟೇ ಅಲ್ಲ, ಅದ್ರ ಸುತ್ತ ಇನ್ನೂ ತುಂಬ ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗಳಿದೆ 2-3. ಇನ್ನು ಯಾವಾಗ ಬರ್ತೀಯೋ ಏನೋ ನೋಡ್ಕೊಂಡು ಹೊರಟ್ಬಿಡು ಒಂದೇ ಸತಿ ಅಂತ ಹೇಳಿ ನನ್ನ ಆ ವಾಟರ್ ಫಾಲ್ಸ್ ಕಡೆಗೆ ಕಳಿಸಿದ್ರು. ಈ ಅತ್ತರಪಲ್ಲಿ ವಾಟರ್ ಫಾಲ್ಸ್ನ ದಾಟಿ ಏನಿಲ್ಲ ಅಂದರೂ ಒಂದು 3-4 ಕಿಲೋಮೀಟ್ರ್ ಹೋಗ್ತಾ ಇದ್ದಂಗೆ ಇನ್ನೂ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸು ರೋಡ್ ಸೈಡೇ ಕಾಣುತ್ತೆ. ಏನು ಗುರು ಕಾಣಿಸ್ತಾ ಇದೆ ಇದು ವಾಟರ್ ಫಾಲ್ಸು. ಯಪ್ಪ ಕಡೀರಿ, ಗಾಡಿ ತಗೊಂಬಂದು ಸೆಂಟ್ರಿಗೆ ನೋಡಿ. ಆನ್ ದ ವೇ ಬರಬೇಕಾದ್ರೇ ಇನ್ನೂ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಕಾಣಿಸ್ತು ನೋಡಿ. ಆ ಥರ ವಾಟರ್ ಫಾಲ್ಸ್ ಮಧ್ಯೆ ಹಿಂಗೆ ಗಾಡಿ ನಿಲ್ಲಿಸ್ಬೇಕು, ಈ ಥರ ವಿಡಿಯೋ ಮಾಡಬೇಕು, ಅದೇ ವಾಟರ್ ಫಾಲ್ಸ್ ಸ್ಪೆಷಾಲಿಟಿ. Sometimes like all you want to do is run. Hear me out, hear me out. ಹೇಗಿದೆ ನೋಡಿ ಇಲ್ಲಿಂದ ಲುಕ್ಕು. ವಾಟರ್ ಫಾಲ್ಸ್ ಮಾತ್ರ ಎರಡು ಮಾತಿಲ್ಲ, ಆ ಥರ ಇದೆ. ಆಗಿದೆ ಮಾತ್ರ ನೋಡೋಕೆ ಇಲ್ಲಿಂದ. ಅಂದರೆ ಆನ್ ದ ವೇ ಹೋಗ್ಬೇಕಾದ್ರೆ ರೋಡಲ್ಲೇ ಸಿಗುತ್ತಿದ್ದು ನೋಡಿ. ಇಲ್ಲಿ ನಾನು ಬರೀ ಅದೊಂದನ್ನೇ ನೋಡ್ಕೊಂಡು ಹೋಗ್ಬಿಟ್ಟಿದ್ದೆ, ಆದರೆ ಅಲ್ಲಿ ಲೋಕಲ್ಸ್ನ ಕೇಳ್ತಾ ಗೊತ್ತಾಯಿತು ಇನ್ನೂ ತುಂಬ ಚೆನ್ನಾಗಿದೆ. ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ ನನಗೆ ಈ ವಾಟರ್ ಫಾಲ್ಸ್ನ ಬಿಟ್ಟು. ಆದರೂ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಲೇಬೇಕು. ನಾನು ಡಾರ್ಲಿಂಗ್ನ ಕರ್ಕೊಂಡು. ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಡೆಸ್ಟಿನೇಷನ್ಗೆ, ಎಲ್ಲಿದೆ ಏನು ಕತೆ ಅಂತ. ಸೊ ಇದ್ರ ಹೆಸರು ಏನೋ ಚಪಾತಿ ವಾಟರ್ ಫಾಲ್ಸಾ, ಅದೇ ಮಲಯಾಳಂ ಮನೆ ವಾಟರ್ ಫಾಲ್ಸ್ ಇದ್ರ ಹೆಸರು ನೋಡಿ. ಅಲ್ಲಿ ವ್ಯೂ ನೋಡಿ ಏನು ತಪ್ಪದಾಗಿದೆ ನಾನು ಗಾಡಿ ಜೊತೆ ನೋಡಿ. ಫಸ್ಟ್ ಗಾಡಿ ತೋರಿಸ್ತಿದ್ದೀನಿ ನಿಮಗೆ, ವ್ಯೂ ತೋರಿಸ್ತಾ ಇದೆ, ಸರಿಯಾಗಿದೆ ಮಾತ್ರ ವ್ಯೂ. ಓಕೆ ಬಾಯ್ ಹೇಳ್ತಾ ವಾಟರ್ ಫಾಲ್ಸ್ಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ನೋಡಿ ಅಲ್ಲಿ ಆನ್ ದ ವೇ ಬರೋ ಕರೆಯಲ್ಲಿ ಇನ್ನೊಂದು ಕುಟ್ಟಿ ವಾಟರ್ ಫಾಲ್ಸ್ ಇದು, ಚಿಕ್ಕ ವಾಟರ್ ಫಾಲ್ಸ್. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಈ ಥರ ಕ್ಯೂಟಾಗಿರೋ ವಾಟರ್ ಫಾಲ್ಸಲ್ಲೇ ಕಾಲು ಜಾರ್ ಬಿದ್ದರೆ ಸಾಯೋದು ನಾವು. ಎಷ್ಟು ಕ್ಯೂಟಾಗಿದೆ, ಆಟ ಆಡೋಣ ಅಂತ ಹೋಗ್ತೀವಾ, ಹಂಗೆ ಹೋಗ್ತಾ ಹೋಗ್ತಾ ಕ್ಯೂಟ್ ಹೋಗಿ ಡೇಂಜರಸ್ ಆಗಿ ಹೋಗುತ್ತದು. ಹೋಗ್ತಾ ಪಕ್ಕದಲ್ಲಿ ಕಾಲು ಜಾರಿದ್ರೆ ನೀಟಾಗಿ ಹೋಗಿ ಬೆಟ್ಟದ ಕೆಳಗಡೆ ಬಿದ್ದಿರ್ತೀವಿ ನಾವು. ವಾಟರ್ ಫಾಲ್ಸ್ ಹಿಂಗೆ ಅದ. ಹಾಂ ಅದಾ ವಾಟರ್ ಫಾಲ್ಸಾ? ಥ್ಯಾಂಕ್ಸ್ ಅಣ್ಣ. ಅದೇ ಅಂತೆ ವಾಟರ್ ಫಾಲ್ಸ್ ನಂಗೆ ಗೊತ್ತೇ ಇರಲಿಲ್ಲ, ಅವರೇನೋ ಬರ್ಕೊತಾ ಇದ್ರು. ಗಾಡಿ ಈ ಕಡೆ ಪಾರ್ಕ್ ಮಾಡಿ ಹೋಗಿ ನೋಡ್ರಿ ಅಂದರೆ ಒಂದು ಸಿ ದಿ ಅದರ್ ವಾಟರ್ ಫಾಲ್ಸ್ ಹಿಂಗ. ಸೊ ಇವಾಗ ಗಾಡಿ ನಿಲ್ಲಿಸ್ಬಿಟ್ಟು ಇನ್ನೊಂದು ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ ನಾನು. ಹೇಗಿದೆ ಅಂತ ಹೇಳ್ತೀನಿ ಹೋಗ್ಬಿಟ್ಟು ವಾಟರ್ ಫಾಲ್ಸು. ಕ್ಯಾಮ್ರಾ ಎಲ್ಲ ನೋಡಿದ್ರೆ ಅವರು ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ, ನೋಡೋಣ ಏನು ಕತೆ ಏನು ಅಂತ. ಸೊ ಇಲ್ಲೂ ಅಷ್ಟೇ ಕ್ಯಾಮ್ರಾದು 400 ರೂಪಾಯಿ ಅಂತ ಹಾಕಿದ್ದಾರೆ ಬಡ್ಡಿ ಮಕ್ಕಳು. ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಹತ್ರಪಲ್ಲಿ ತೊಗೊಳಂಗಿಲ್ಲ, ಅಲ್ಲಿ ತೊಗೊಂಡ್ರೆ ಇಲ್ಲಿ ತೊಗೊಳಂಗಿಲ್ಲ. ನಾನು ನಿನ್ನೆ ತೊಗೊಂಡಿದ್ದು ಅಲ್ಲಿ ಟಿಕೆಟು, ಸೊ ಇದಕ್ಕೆ ತೊಗೊಂಡಿದ್ದೀನಿ ವಾಪಸ್ಸು. ಬನ್ನಿ ವ್ಯೂ ತೋರಿಸ್ತೀನಿ ಹೇಗಿದೆ ಈ ವಾಟರ್ ಫಾಲ್ಸ್ ಅಂತ. ಸಖತ್ತಿದೆ ಗುರು. ಎಂಟ್ರಿಂಗ್ ದಿ ರಿವರ್ ಈಸ್ ಪನಿಷಬಲ್. ಒಳಗೆ ಹೋದರೆ ಹೊಡಿತಾರಂತೆ ರಿವರ್ ಒಳಗೆ ಹೋದರೆ. ಓ ಅಯ್ಯೋ, ಅದೊಂಥರ ವಾಟರ್ ಫಾಲ್ಸ್ ಅಂದರೆ ಇದೊಂಥರ ವಾಟರ್ ಫಾಲ್ಸು. ಕಡ್ಡಾಕಾಗಿದೆ ಮಾತ್ರ. ಯಪ್ಪ ಸರಿಯಾಗಿದೆ ಮಾತ್ರ ವಾಟರ್ ಫಾಲ್ಸ್ ವ್ಯೂ. ಅದೊಂಥರ ಮೇಲಿಂದ ಬೀಳ್ತಾರ ವಾಟರ್ ಫಾಲ್ಸ್. ಅಂದರೆ ಇದು ಫುಲ್ಲು ಕೆಳಗಡೆನೇ ಹರ್ಕೊಂಡು ಹೋಗ್ತಾ ಇದೆ ಫುಲ್ ಫಾಲ್ಸು. ಅಂದರೆ ಫೋರ್ಸ್ ಅಂತೂ ಸರಿಯಾಗಿರುತ್ತೆ. ಯಾಕಂದರೆ ನೋಡಿ ನೀವೇ ಒಂದ್ಸತಿ ಹೇಗಿದೆ ಅಂತ. ಯಾರು ಬೀಳಿಸ್ಕೊಂಡ್ರೆ ಇಲ್ಲಿ ಅಷ್ಟೇ ಮುಗೀತು, ಖತಮ್, ಟಾಟಾ ಬಾಯ್ ಬಾಯ್. ಅಷ್ಟೇ ಸಿಗುತ್ತೆ, ಹುಡ್ಕೊಂಡು ಹೋಗ್ತೀವಿ ಅನ್ನೋ ಚಾನ್ಸೇ ಇಲ್ಲ. ಒಂದು ಸತಿ ಏನಾದ್ರು ಬೀಳಿಸ್ಕೊಂಡ್ರೆ ಅಷ್ಟೇ ಮುಗೀತು ಕತೆ. ಆದರೆ ವಾಟರ್ ಫಾಲ್ಸ್ ಮಾತ್ರ ನೋಡೋಕೆ ಕಾಡಕ್ಕಾಗಿದೆ. It's getting hard to talk to you, and I'm the only one
ನೋಡಿ ಸನ್ರೈಸ್ ಎಲ್ಲ ಆ ನೀರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೆ ಒಂಥರ ಮ್ಯಾಜಿಕಲ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೋದು. ಅದೇ ಲಾಸ್ಟ್ ಅನಿಸುತ್ತೆ. ನಡ್ಕೊಂಡು ಹೋಗಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಎಕ್ಸಿಟ್.